ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ಈ ಒಂದು ಬೆಂಗಳೂರಿನ ನಮ್ಮ ಮೆಟ್ರೋ ಜಾಲವು ಈ ಒಂದು ಬೆಂಗಳೂರಿನಾದ್ಯಂತ ಅತಿ ವೇಗದಲ್ಲಿ ಇದರ ಒಂದು ವಿಸ್ತರಣೆಯನ್ನ ಕೂಡ ಆಗಲಿದೆ. ಆದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ಕೆಲವೊಂದಿಷ್ಟು ಹೊಸ ಮಾರ್ಗಗಳು ಸಾರ್ವಜನಿಕರ ಬಳಕೆಗೆ ಒಂದ್ ರೀತಿ ಲಭ್ಯವೂ ಕೂಡ ಆಗಲಿದೆ. ಆದ್ರೆ ಇಲ್ಲಿ ಹಳದಿ ಮಾರ್ಗದ ಬಗ್ಗೆ ನೋಡಬಹುದು. ಅಂದ್ರೆ ಯೆಲ್ಲೋ ಲೈನ್ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಇದರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆರ್ವಿ ರಸ್ತೆಯ ಮಾರ್ಗವಾಗಿ ಇದರ ಒಂದು ಸಂಚಾರವನ್ನ ನಡೆಯಲಿದೆ. ಯಾಕಂದ್ರೆ ಇಲ್ಲಿರುವಂತ ಇದರ ಒಂದು ವಿಶೇಷತೆ ಏನಂದ್ರೆ ಐಟಿ ಹಬ್ ಆಗಿರುವಂತ ನಮ್ಮ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಯನ್ನ ಸಂಪರ್ಕಿಸುವುದರಿಂದ ಸಾವಿರಾರು ಉದ್ಯೋಗಿಗಳಿಗೆ ಅನುಕೂಲವಾಗಲಿದೆ. ಇದು ಚಾಲಕರಹಿತವಾದಂತ ರೈಲು ತಂತ್ರಜ್ಞಾನವನ್ನು ಹೊಂದಿರತಕ್ಕಂತ ಒಂದು ಮೊದಲ ಮಾರ್ಗ. ಆನಂತರ ಇಲ್ಲಿ ನೀಲಿ ಮಾರ್ಗದ ಬಗ್ಗೆ ನೋಡಬಹುದು. ಅಂದ್ರೆ ಬ್ಲೂ ಲೈನ್ ಇದು ವಿಮಾನ ನಿಲ್ದಾಣದ ಒಂದು ಮಾರ್ಗವಾಗುತ್ತೆ. ಇಲ್ಲಿ ಏನಂದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವರೆಗೆ ಇದರ ಒಂದು ಮಾರ್ಗವಾಗುತ್ತೆ. ಇಲ್ಲಿ ಇದರ ಒಂದು ವಿಶೇಷತೆ ಏನಂದ್ರೆ ಇದು ಹೆಬ್ಬಾಳ ಮತ್ತು ಹೊರ ವರ್ತುಲ ರಸ್ತೆಯ ಮುಖಾಂತರ ಟ್ರಾಫಿಕ್ ಸಂಚಾರದ ಒಂದು ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಒಂದು ಮಾರ್ಗ ಬಹಳ ಸಹಕಾರಿಯಾಗಿದೆ. ಆನಂತರ ಇಲ್ಲಿ ಗುಲಾಬಿ ಮಾರ್ಗದ ಬಗ್ಗೆ ನೋಡಬಹುದು. ಅಂದ್ರೆ ಪಿಂಕ್ ಲೈನ್ ಇದರಲ್ಲಿ ಕಾಳಿನ ಅಗ್ರಹಾರದಿಂದ ನಾಗಾವರದವರೆಗೆ ಇದರ ಒಂದು ಮಾರ್ಗವಾಗುತ್ತೆ. ಇದರ ಒಂದು ವಿಶೇಷತೆ ಏನಂದ್ರೆ ಈ ಒಂದು ಗುಲಾಬಿ ಮಾರ್ಗವು ನಗರದ ಮಧ್ಯಭಾಗದಲ್ಲಿ ಹಾದು ಹೋಗಿ ಇದರಲ್ಲಿ ಅತಿ ಉದ್ದದ ಒಂದು ಸುರಂಗ ಮಾರ್ಗವನ್ನ ಕೂಡ ಒಳಗೊಂಡಿದೆ. ಅಂದ್ರೆ ಅಂಡರ್ ಗ್ರೌಂಡ್ ಸೆಕ್ಷನ್ ಅಂತ ಹೇಳ್ತೇನೆ ನಾನು. ಆನಂತರ ಹಸಿರು ಮತ್ತು ನೇರಳೆ ಮಾರ್ಗದ ಒಂದು ವಿಸ್ತರಣೆಯನ್ನ ಕೂಡ ನೋಡಬಹುದು. ಇದರಲ್ಲಿ ಹಸಿರು ಮಾರ್ಗದ ಒಂದು ವಿಸ್ತರಣೆಯಾಗಿ ನಾಗಸಂದ್ರದಿಂದ ಮಾದಾವರದವರೆಗೆ ಇರುವಂತಹ ಒಂದು ಮಾರ್ಗವು ಅತಿ ಶೀಘ್ರದಲ್ಲೇ ಪೂರ್ಣಗೊಳ್ಳುವಂತ ಒಂದು ನಿರೀಕ್ಷೆ ಇಲ್ಲಿನೂ ಕೂಡ ಇದೆ. ಇದು ತುಮಕೂರು ಕಡೆಯಿಂದ ಬರುವಂತ ಪ್ರಯಾಣಿಕರಿಗೆ ಬಹಳಷ್ಟು ಅನುಕೂಲವಾಗಿದೆ. ಮುಂದೆ ಬರುವಂತ ಯೋಜನೆಗಳು ಏನಂದ್ರೆ ಸರ್ಕಾರ ಇತ್ತೀಚೆಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಹೊಸ ಮಾರ್ಗಗಳಿಗೆ ಅನುಮೋದನೆಯನ್ನ ಕೂಡ ನೀಡಿದೆ. ಜೆಪಿ ನಗರದ 4ನೇ ಹಂತದಿಂದ ಕೆಂಪಾಪುರದವರೆಗೆ ಈ ಒಂದು ಯೋಜನೆ ಹೊರ ವರ್ತುಲ ರಸ್ತೆಯ ಪಶ್ಚಿಮ ಭಾಗದ ಕಡೆಗೆ ಸಾಗಣೆ ಮಾಡುತ್ತೆ. ಆನಂತರ ಹೊಸಳ್ಳಿಯಿಂದ ಕಡಬಗೆರೆವರೆಗೆ ಇದು ಮಾಗಡಿ ರಸ್ತೆಯ ಮುಖಾಂತರ ಮಾರ್ಗವಾಗುತ್ತೆ. ಆದ್ರೆ ಇವೆಲ್ಲಾ ಹೊಸ ಮಾರ್ಗಗಳು ಪೂರ್ಣಗೊಂಡ್ರೆ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಪ್ರಮುಖವಾದಂತಹ ಪ್ರದೇಶಗಳು ಈ ಒಂದು ಮೆಟ್ರೋ ಸಂಪರ್ಕಕ್ಕೆ ಒಳಪಡಲಿದ್ದಾವೆ. ಇದರಲ್ಲಿ ಮುಖ್ಯವಾದಂತ ಒಂದು ವಿಷಯ ಏನಂದ್ರೆ ನಿಮ್ಮ ಮನೆ ಅಥವಾ ಕಚೇರಿ ಹತ್ತಿರದಲ್ಲಿರುವಂತ ಈ ಒಂದು ಮೆಟ್ರೋ ನಿಲ್ದಾಣದ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ಕೇಳಬಹುದು. ಏನೇ ಡೌಟ್ ಇದ್ರೂ ಕಾಮೆಂಟ್ ಹಾಕಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.